ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ನೋಡೋದಾದರೆ ನಾವು ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಎಕ್ಸ್ಟ್ರಾ ಥ್ರೆಡನ್ನು ಹಾಕ್ಕೊಂಡು ಯಾವ ರೀತಿ ಒಂದು ಕುಚ್ಚನ್ನು ನಾವು ರೆಡಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ, ನಾನು ನೀಡಲ್ಗೆಯಲ್ಲಿ 4 ಎಳೆ ದಾರಾನ ಹಾಕಿ ಅದನ್ನು ಎಳ್ಕೊಂಡಾಗ 8 ಎಳೆ ದಾರ ಆಗುತ್ತೆ. ಸೊ 8 ಎಳೆಯನ್ನು ನಾನು ಸ್ಯಾರಿಗೆ ಹಾಕಿ ಈ ರೀತಿ ಡಬಲ್ ಮಾಡಿ ಎಳ್ಕೊಂಡು ಗಂಟು ಮಾಡುವಾಗ 8 × 16 ಎಳೆ ದಾರಾನ ನಾನು ಇಲ್ಲಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಯಾರಿಗೆ ಈ ಒಂದು ದಾರಾನ ಎಕ್ಸ್ಟ್ರಾ ಏರಿಸ್ಕೊಂಡು ನಾವು ಗಂಟನ್ನು ಮಾಡಿಕೊಂಡು ಡಿಸೈನನ್ನು ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೋಡಿರಿ, ಇವಾಗ ನಾವು ಜಸ್ಟ್ ಒಂದು 1/2 ಇಂಚ್ ಗ್ಯಾಪ್ಗೆ ನೀವು ಇನ್ನೂ ಹತ್ತಿರ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ 1/2 ಇಂಚ್ ಗ್ಯಾಪ್ಗೆ ನಾನು ನೀಡಲ್ಗೆ 4 ಎಳೆ ದಾರ ಸೇರಿಸ್ಕೊಂಡು 8 ಎಳೆ ಮಾಡಿದ್ನಲ್ವ, ಆ 8 ಎಳೆನ ನಾನಿಲ್ಲಿ ನೋಡಿ ಒಂದು ಸತಿ ಸ್ಯಾರಿಗೆ ಹಾಕ್ಕೊಂಡು ಮತ್ತು ವಾಪಸ್ ಎಳ್ಕೊಂಡು ಅದೆರಡೂ ಸೇರಿ ಗಂಟು ಮಾಡಿದಾಗ ನನಗಿಲ್ಲಿ 16 ಎಳೆ ದಾರ ಬರುತ್ತೆ. ಸೊ ಫ್ರೆಂಡ್ಸ್, ನೀವು ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ನೀವಿನ್ನು ಕೌಂಟಿಂಗ್ಸು ಎಳೆಗಳದ್ದು ಕಮ್ಮಿ ಮಾಡ್ಬೋದು, ಜಾಸ್ತಿ ಕೂಡ ಮಾಡ್ಕೋಬೋದು. ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನಾನು 4 ಎಳೆ ತೊಗೊಂಡು 8 ಎಳೆ ಮಾಡಿಕೊಂಡು ಆ 8 ಎಳೆ ನಾನು ಸ್ಯಾರಿಗೆ ಹಾಕಿದಾಗ ನೋಡಿ ಈ ರೀತಿ ನಾನು 2 ಬರುತ್ತಲ್ವ, ಅದು 16 ಆಗುತ್ತೆ. ಸೊ ನೀವಿಲ್ಲಿ 12ಕ್ಕೆ 8ಕ್ಕೆ ಈ ರೀತಿ ನೀವು ಕೌಂಟಿಂಗ್ಸ್ನ ಹೆಚ್ಚು ಕಡಿಮೆ ಮಾಡಿಕೊಂಡು ಕೂಡ ಸೇಮ್ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೋಬೋದು. ಫ್ರೆಂಡ್ಸ್, ಇದು ಜಸ್ಟ್ ಒಂದು ಐಡಿಯಾಗೋಸ್ಕರ ಮಾಡ್ತಿದ್ದೀವಿ. ಸೊ ಈ ಒಂದು ಸ್ಟೆಪ್ಪನ್ನು ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ಸ್ಯಾರಿ ಫುಲ್ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಸೊ ಫುಲ್ ಕಂಪ್ಲೀಟ್ ಮಾಡಿಕೊಂಡು ನೋಡೋಣ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ, 1/2 ಇಂಚ್ ಗ್ಯಾಪ್ಗೆ ನಾನು ನೀಡಲ್ಗೆ ದಾರಾನ ಏರಿಸ್ಕೊಂಡು ಸ್ಯಾರಿಗೆ ನಾನು ವಾಪಸ್ ಅದನ್ನು ಇನ್ಸರ್ಟ್ ಮಾಡಿಕೊಂಡು ನಾಟನ್ನು ಹಾಕಿ ಈ ರೀತಿ ಫುಲ್ ಸ್ಯಾರಿ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ನಾವು ಫುಲ್ ಥ್ರೆಡನ್ನು ಸೇರಿಸ್ಕೊಂಡು ಗಂಟು ಹಾಕ್ಕೋಬೇಕು. ನೆಕ್ಸ್ಟ್ ಆಫ್ ತೊಗೋಬೇಕು. ಇವಾಗ ನಾವು ಫಸ್ಟು ಏನು ನಾವು ಇಷ್ಟೊತ್ತು ಗಂಟನ್ನು ಹಾಕ್ಕೊಂಡು ಬಂದ್ವಲ್ಲ ಸ್ಯಾರಿಗೆ ಇನ್ಸರ್ಟ್ ಮಾಡಿಕೊಂಡು, ಆ ಒಂದು ಥ್ರೆಡನ್ನು ಸ್ಟಾರ್ಟಿಂಗು ಮತ್ತು ಎಂಡಿಂಗು ಫುಲ್ ಸೇರಿಸ್ಕೋಬೇಕು. ಫುಲ್ ಮಿಡಿಲಲ್ಲಿರೋ ಅಷ್ಟನ್ನು ಆಫ್ ಮಾಡಿಕೊಂಡು ಈ ಒಂದು ಡಿಸೈನನ್ನು ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಈ ಒಂದು ದಾರದಲ್ಲಿ ಆಫ್ ತೊಗೋಬೇಕು, ಪಕ್ಕದಲ್ಲಿರೋ ಒಂದು ದಾರದಲ್ಲಿ ಆಫ್ ತೊಗೋಬೇಕು. ಆ ಎರಡನ್ನೂ ಸೇರಿ ಒಂದು ಗಂಟನ್ನು ಹಾಕ್ಕೊಬೇಕು. ಇದು ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ಪಲ್ಲಿ ನಾವು ನೀಡಲ್ಗೆ ದಾರ ಏರಿಸ್ಕೊಂಡು ಸ್ಯಾರಿಗೆ ಹಾಕಿಬಿಟ್ಟು ಗಂಟು ಹಾಕಿದ್ವಲ್ಲ, ಅದು ಆದಮೇಲೆ ನೆಕ್ಸ್ಟ್ ಆ ಒಂದು ನಾವು ಏನು ಸ್ಯಾರಿಗೆ ಇನ್ಸರ್ಟ್ ಮಾಡಿ ನಾಟ್ ಹಾಕಿರ್ತೀವಲ್ಲ ಆ ದಾರದಲ್ಲೇ. ಸೊ ಫ್ರೆಂಡ್ಸ್, ಗೊತ್ತಿಲ್ಲದಿರೋರಿಗೋಸ್ಕರ ಈ ಒಂದು ಡಿಸೈನನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದೇ ರೀತಿ ಈ ಒಂದು ಸೆಕೆಂಡ್ ಸ್ಟೆಪ್ಪನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ನೋಡೋಣ. ಸೊ ಸ್ಟಾರ್ಟಿಂಗು ನಾವು ಒಂದು ಸ್ಟೆಪ್ ಆಯಿತು. ಸೊ ಅದೇ ಒಂದು ದಾರದಲ್ಲಿ ಆಫ್ ತೊಗೊಂಡು ನಾಟ್ ಹಾಕ್ಕೊಂಡು ಹೋಗ್ತಾಯಿದ್ರೆ ಸೊ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ಕಂಪ್ಲೀಟ್ ಮಾಡಿಕೊಂಡು ಥರ್ಡ್ ಸ್ಟೆಪ್ ಯಾವ ರೀತಿ ಮಾಡಬೇಕಂತ ನೋಡೋಣ. ಅದು ಕೂಡ ಸೇಮ್ ಇದೇ ರೀತಿಯೇ ಬರುತ್ತೆ ಫ್ರೆಂಡ್ಸ್. ಸೊ ಆದಷ್ಟು ಸಿಂಪಲ್ ಡಿಸೈನು. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಈ ಒಂದು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಫ್ರೆಂಡ್ಸ್, ಇವಾಗ ನೋಡಿ 3ನೇ ಸ್ಟೆಪ್ಗೆ ಬಂದಿದ್ದೀವಿ. ಸೊ ಸೇಮ್ ಡಿಸೈನೇ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ನಾವು ಫುಲ್ ಥ್ರೆಡನ್ನು ತೊಗೊಂಡು ನಾಟ್ ಹಾಕಬೇಕು. ನೆಕ್ಸ್ಟ್ ಆಫ್ ಮಾಡಿಕೊಂಡು ಹೋಗಬೇಕು. ಸೊ ಇದೇ ರೀತಿ ನಿಮಗೆ ಎಷ್ಟು ಸ್ಟೆಪ್ಸ್ ಬೇಕೋ ಅಷ್ಟು ಸ್ಟೆಪ್ಸ್ ನೀವು ಇದೇ ರೀತಿ ಮಾಡ್ಕೋಬೋದು. ಸೊ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಅದಕ್ಕೆ ನಾನು ಜಸ್ಟ್ ಇಲ್ಲಿ ಸ್ವಲ್ಪ ಅಷ್ಟೇ ತೋರಿಸಿ ನೆಕ್ಸ್ಟ್ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ನಿಮಗೆ ಇದು ಜಾಸ್ತಿ ಸ್ಟೆಪ್ಸ್ ಬೇಕು ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ನಾವು ಬೇಸ್ ಲೈನ್ ಏನು ಹಾಕ್ತೀವಿ ಆ ಒಂದು ಥ್ರೆಡನ್ನು ತುಂಬ ಲೆಂತಿಯಾಗಿ ಬಿಟ್ಕೋಬೇಕಾಗತ್ತೆ. ಇಲ್ಲ ನಮಗೆ ಸ್ವಲ್ಪ ಚಿಕ್ಕದೇ ಸಾಕು, ತುಂಬ ಸ್ಟೆಪ್ಸ್ ಬೇಡ ಅಂತಂದರೆ ಅದನ್ನು ನೋಡಿಕೊಂಡು ನೀವು ಲೆಂತನ್ನು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕಾಗತ್ತೆ. ಚಿಕ್ಕದನ್ನು ಕಟ್ ಮಾಡಿಬಿಟ್ಟು ನಮಗೆ ಸ್ಟೆಪ್ಸ್ ಜಾಸ್ತಿ ಬೇಕು ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಬೇಸ್ ಲೈನನ್ನು ನಾವು ಥ್ರೆಡನ್ನು ಲೆಂತನ್ನು ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ಸೇಮ್ ಡಿಸೈನ್ ಇಷ್ಟೊತ್ತು ನಾವು ಏನು ಮಾಡ್ಕೊಂಡು ಬಂದ್ವಿ ಅದೇ ರೀತಿ ಒಂದು ಥ್ರೆಡನ್ನು ನೋಡಿ ಫಸ್ಟ್ ಸ್ಟಾರ್ಟಿಂಗು ಫುಲ್ ತಗೊಂಡು ಗಂಟು ಮಾಡ್ಕೋಬೇಕು. ಅದಾದಮೇಲೆ ಆಫ್ ತೊಗೊಂಡು ಗಂಟು ಮಾಡ್ಕೊಂಡು ಹೋಗ್ತಾಯಿದ್ರೆ ಆಯಿತು. ಸೊ ಡಿಸೈನು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೋಡಿ, ನಾನು ಇಲ್ಲಿ ಇವಾಗ 4th ಸ್ಟೆಪ್ಗೆ ಬರ್ತಿದ್ದೀನಿ. ಇಲ್ಲಿ ನೋಡಿ, ಸ್ಟಾರ್ಟಿಂಗು ನಾನು ಫುಲ್ ಥ್ರೆಡನ್ನು ತೊಗೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫಸ್ಟ್ಗೆ ಫುಲ್ ಏನಿದೆ ಆ ಒಂದು ಥ್ರೆಡ್ ತೊಗೊಂಡು ನೆಕ್ಸ್ಟ್ ಪಕ್ಕದಲ್ಲಿರೋ ದಾರದಲ್ಲಿ ಹಾಫ್ ತೊಗೊಳ್ತಾ ಇದ್ದೀನಿ. ಓಕೆ, ಹಾಫ್ ತೊಗೊಂಡು ನೋಡಿ ಈ ರೀತಿ ನಾವು ಗಂಟನ್ನು ಹಾಕ್ಕೊಳ್ಳೋಣ. ಗಂಟನ್ನು ಹಾಕ್ಕೊಂಡು
ಪಕ್ಕದಲ್ಲಿ ಈಗ ನೋಡಿ ಸ್ಟಾರ್ಟಿಂಗು ಫುಲ್ ಥ್ರೆಡ್ ತೊಗೊಂಡಿದ್ದೀನಿ, ಪಕ್ಕದಲ್ಲಿರೋ ಒಂದು ಥ್ರೆಡ್ಡಲ್ಲಿ ಆಫನ್ನು ತೊಗೊಂಡು ಗಂಟನ್ನು ಹಾಕಿದೆ. ನೆಕ್ಸ್ಟ್ ನೋಡಿ ಆ ಆಫ್ ಇದೆ ಅಲ್ವಾ, ಪಕ್ಕದಲ್ಲಿರೋ ಒಂದು ಫುಲ್ ಥ್ರೆಡ್ಡಲ್ಲಿ ಆಫ್ ತೊಗೋಬೇಕು. ಈ ಪಕ್ಕದಲ್ಲಿ ನಾವು ಆಫ್ ತೊಗೊಂಡು ಉಳಿದಿತ್ತಲ್ವ, ಆ ಆಫನ್ನು ತೊಗೊಂಡು ಒಂದು ನಾಟನ್ನು ಹಾಕ್ಕೋಬೇಕು. ಸೊ ಇದೇ ರೀತಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇದು ನಾನು 4th ಸ್ಟೆಪ್. ಇವಾಗ ಏನು ತೋರಿಸ್ಕೊಡ್ತಿದ್ದೀನಿ ಇದು 4th ಸ್ಟೆಪ್ಪು ಫ್ರೆಂಡ್ಸ್. ಆಫ್ ಥ್ರೆಡ್ಡನ್ನು ತೊಗೊಂಡು ನಾಟ್ ಹಾಕ್ಕೊಂಡು ಹೋಗ್ತಾ ಇರಬೇಕು. ಸೊ ಗೊತ್ತಿಲ್ಲದೆ ಇರೋರಿಗೋಸ್ಕರ, ಈ ಒಂದು ಡಿಸೈನ್ ಇಷ್ಟಪಡೋರಿಗೋಸ್ಕರ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ ಅಂತ, ನನ್ನ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಯ್ತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಸ್ಲೋ ಆಗಿ ತೋರಿಸ್ಕೊಡ್ತಿದ್ದೀನಿ, ಡೀಟೇಲಾಗಿ ಹೇಳ್ತಿದ್ದೀನಿ ಅಂತ ನಾನು ಭಾವಿಸ್ತಾ. ಫ್ರೆಂಡ್ಸ್ ನೋಡಿರಿ, ಇವಾಗ ಆಫ್ ತೊಗೊಂಡು ಪಕ್ಕದಲ್ಲಿ ಆಫ್ ಉಳಿದಿತ್ತಲ್ವ, ಆ ಒಂದು ಆಫನ್ನು ಸೇರಿ ಗಂಟು ಮಾಡ್ಕೊಳ್ಳೋದು. ಸೊ ಇದೇ ಡಿಸೈನೇ ಸ್ಟಾರ್ಟಿಂಗಿಂದ ಕೂಡ ಕಂಟಿನ್ಯೂ ಆಗ್ತಿದೆ. ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಫಾಸ್ಟಾಗೇ ತೋರಿಸ್ತಿದ್ದೀನಿ. ಸೊ ಫ್ರೆಂಡ್ಸ್ ನಿಮಗೆ ಅರ್ಥ ಆಯ್ತಲ್ವ. ಈಗ ನಮಗೆ ಇದು ನಾನೀಗ ಮಾಡ್ತಿರೋದು 4th ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಾವು ಕುಚ್ಚನ್ನು ಕಟ್ಕೊಂಡು ನೋಡೋಣ. ಸೊ ಇವಾಗ ಇದು 4th ಸ್ಟೆಪ್. ಓಕೆ, ನೆಕ್ಸ್ಟ್ ನಾನು ಫೈನಲಿ ಯಾವ ರೀತಿ ನಾಟ್ ಹಾಕ್ಕೊಂಡು ಕುಚ್ಚನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ಇದು ಸ್ಟಾರ್ಟಿಂಗಿಂದ ಒಂದೇ ವರ್ಕ್ ಆಗಿರೋದ್ರಿಂದ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡು ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ. ಸೊ ಸೇಮ್ ಡಿಸೈನೇ, ಆಫ್ ದಾರ ತೊಗೋಬೇಕು, ನಾಟ್ ಹಾಕ್ಕೋಬೇಕು, ಇದೇ ರೀತಿ ಕಂಟಿನ್ಯೂ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಫಾಸ್ಟಾಗಿಯೇ ತೋರಿಸಿದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ 4th ಸ್ಟೆಪ್ ಕಂಪ್ಲೀಟ್ ಆಯಿತು. ಇವಾಗ ಇದಿಷ್ಟು 4 ಸ್ಟೆಪ್ಪು ಈ ರೀತಿ ಕಂಪ್ಲೀಟ್ ಆಗಿದೆ. ಸೊ ಫ್ರೆಂಡ್ಸ್ ಫೈನಲಿ ಇವಾಗ 5th ಸ್ಟೆಪ್ಪು ನೋಡಿ. ಈಗ ನಾವೇನು ಇಷ್ಟೊತ್ತು ಗಂಟು ಹಾಕ್ಕೊಂಬಂದ್ವಲ್ಲ, ಆ ಒಂದು 2 ದಾರಾನ ಸೇರಿ ನಾವು ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಎರಡನ್ನು ಸೇರಿ ಒಂದು ಗಂಟನ್ನು ಹಾಕ್ಕೋಬೇಕು. ಆವಾಗ ನೋಡಿ ನಮಗೆ ಈ ರೀತಿ ಒಂದು ಡಿಸೈನ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಈ ರೀತಿ ನಮಗೆ ಎರಡನ್ನು ಸೇರಿ ಒಂದು ಗಂಟನ್ನು ಹಾಕಬೇಕು. ಸೊ ನಮಗೆ ಫೈನಲಿ ಈ ರೀತಿ ಒಂದು ಡಿಸೈನ್ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್ ನಿಮಗೆ ಅರ್ಥ ಆಯ್ತು ಅಂತ ನಾನು ಅಂದ್ಕೊಳ್ತಿದ್ದೀನಿ. ಸೊ ನೋಡಿ ಸ್ಟಾರ್ಟಿಂಗಿಂದ ನಾವೇನು ಡಿಸೈನನ್ನು ಮಾಡ್ಕೊಂಡು ಬಂದ್ವಲ್ಲ, ಇದು ಫೈನಲ್ ಲಾಸ್ಟ್ ಸ್ಟೆಪ್ಪು. ಈ ರೀತಿ ನಾವು ಗಂಟನ್ನು ಹಾಕ್ಕೊಂಡು ಫಿನಿಶಿಂಗ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಳ್ಳೋಣ. ಯಾವ ರೀತಿ ಕುಚ್ಚು ಕಟ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಿದ್ದೀನಿ. ಸೊ ಫ್ರೆಂಡ್ಸ್ ಇಲ್ಲಿ ನಾನು ಫೈನಲ್ ಆಗಿ 2 ರೀತಿ ಗಂಟನ್ನು ಹಾಕಿದೆ, ನೀವು ಗಮನಿಸ್ಬೋದು ನೋಡಿ. ಈ ರೀತಿ ಇವಾಗ ನಾನು ಏನು ಗಂಟು ಹಾಕ್ತಿದ್ದೀನಿ ಈ ರೀತಿ ಕೂಡ ಗಂಟನ್ನು ಹಾಕ್ಕೋಬೋದು. ಯಾಕೆಂದರೆ ಲಾಸ್ಟ್ ಸ್ಟೇಜಲ್ಲಿ ಥ್ರೆಡ್ ನಮಗೆ ಕಡಿಮೆ ಇರುತ್ತೆ. ಸೊ ನಾನು ಫಸ್ಟ್ ಒಂದು ಹಾಕಿದೆ, ನೀವು ಗಮನಿಸ್ಬೋದು ವಿಡಿಯೋದಲ್ಲಿ. ಆ ರೀತಿ ಆದರೂ ಗಂಟು ಹಾಕ್ಬೋದು, ಈ ರೀತಿ ಕೂಡ ಗಂಟನ್ನು ಹಾಕ್ಕೋಬೋದು. ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಲೆಂತ್ ನೋಡಿಕೊಂಡು ನಾವು ಆ ಒಂದು ಗಂಟನ್ನು ಹಾಕ್ಕೊಂಡು ಫಿನಿಶ್ ಮಾಡಬೇಕು. ಯಾಕೆಂದರೆ ನಾವು ಕುಚ್ಚು ಹಾಕ್ತೀವಲ್ಲ, ಸೊ ಪ್ರಾಬ್ಲಮ್ ಇರಲ್ಲ, ಬಿಚ್ಕೊಳ್ಳೋದು ಆ ರೀತಿ ಏನೂ ಬರಲ್ಲ. ಯಾವ ರೀತಿ ಬೇಕಾದರೂ ಹಾಕ್ಕೊಂಡು ನೀಟಾಗಿ ಗಂಟನ್ನು ಸೆಕ್ಯೂರ್ ಮಾಡಿದರೆ ಆಯಿತು. ಫ್ರೆಂಡ್ಸ್ ನೋಡಿ, ಇವಾಗ ಫೈನಲ್ಲು ಡಿಸೈನ್ ಫುಲ್ ಕಂಪ್ಲೀಟ್ ಆಯಿತು. ಸೊ ಲಾಸ್ಟ್ ಸ್ಟೆಪ್ಪಿಗೆ ನಾವು ಕುಚ್ಚನ್ನು ಕಟ್ಕೊಳ್ಳೋಣ. ನಿಮಗೆ ಜಸ್ಟ್ ಒಂದೇ ಒಂದು ಕುಚ್ಚು, ಬೇಬಿ ಕುಚ್ಚಿನ ರೀತಿ ಕುಚ್ಚು ಕಟ್ಟಿ ಕಂಪ್ಲೀಟ್ ಮಾಡ್ತೀವಿ ಅಂದರೆ ಅಷ್ಟಕ್ಕೆ ಕುಚ್ಚು ಕಟ್ಕೊಂಡು ಕಂಪ್ಲೀಟ್ ಮಾಡ್ಬೋದು. ಇಲ್ಲಿ ನನಗೆ ಕ್ಲೈಂಟ್ ಬಂದ್ಬಿಟ್ಟು ಎಕ್ಸ್ಟ್ರಾ ಒಂದು ಬೀಡ್ ಹಾಕಿ ಎಕ್ಸ್ಟ್ರಾ ಡಿಸೈನನ್ನು ಕೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಿದ್ದೀನಿ. ನೀವು ಯಾವ ರೀತಿ ಬೇಕಾದರೂ ನಿಮ್ಮ ಒಂದು ಸ್ಯಾರಿಗೆ ಕುಚ್ಚನ್ನು ಕಟ್ಟಿ ಕಂಪ್ಲೀಟ್ ಮಾಡ್ಕೋಬೋದು. ಇಲ್ಲಿ ನಾನು ಸೇಮ್ ಬೇಬಿ ಕುಚ್ಚಿನ ರೀತಿಯೇ 3 ಸತಿ ರೊಟೇಟ್ ಮಾಡಿಕೊಂಡು 3 ಗಂಟನ್ನು ಹಾಕಿ ನಾನು ಒಂದು ನಾಟ್ ಹಾಕ್ಕೊಂಡೆ. ಈಗ ನೋಡಿ ನೆಕ್ಸ್ಟು ಇಲ್ಲಿ ನಾನು ಆಫ್ಗೆ ಒಂದು ಗೋಲ್ಡನ್ದು ಬೀಡನ್ನು ಇಟ್ಬಿಟ್ಟು, ಮತ್ತೆ ನೋಡಿರಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೀಟಾಗಿ ನಾವು ಆ ಒಂದು ಬೀಡ್ ಎಲ್ಲೂ ಕಾಣಬಾರ್ದು, ಸುತ್ತಲೂ ಕೂಡ ಆ ರೀತಿ ಅರೇಂಜ್ ಮಾಡಿಕೊಂಡು ನೀಟಾಗಿ ಈಗ ಮತ್ತೆ ಇನ್ನೂ ಒಂದು ಸತಿ ಸೇಮ್ ನಾವು ಯಾವ ರೀತಿ ಕುಚ್ಚನ್ನು ಕಟ್ಟಿದ್ದೀವಿ ಅದೇ ರೀತಿ 3 ಸತಿ ನಾವು ರೊಟೇಟ್ ಮಾಡಿಕೊಂಡು ಗಂಟನ್ನು ಹಾಕಿ ನೀಟಾಗಿ ಕುಚ್ಚನ್ನು ಕಟ್ಕೊಂಡ್ರೆ ಆಯಿತು. ಸೊ ಫ್ರೆಂಡ್ಸ್ ಈ ಒಂದು ಬೀಡ್ ಹಿಡ್ದೇ ನೀವು ಬರೀ ಜಸ್ಟ್ ಒಂದು ಕುಚ್ಚಿನ ರೀತಿ ಕಟ್ಕೊಂಡು ಕೂಡ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಕ್ಲೈಂಟ್ ಇಲ್ಲಿ ನನಗೆ ಈ ರೀತಿ ಕೇಳಿದ್ರಿಂದ ನಾನು ಈ ಒಂದು ಡಿಸೈನನ್ನು ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್ ಅರ್ಥ ಆಯ್ತಲ್ವ ನಿಮಗೆ? ನೋಡಿ, ಫಸ್ಟ್ ನಾವು ಪಕ್ಕದಲ್ಲಿರೋ ದಾರ ಜಾಯಿಂಟ್ ಆಗಬಾರ್ದು ಅಂತ ಹೇಳಿದ್ರೆ, ನೀಟ್ ಫಿನಿಶಿಂಗ್ ಬೇಕು ಅಂತ ಹೇಳಿದರೆ ನಾವು ಬೆರಳುಗಳ ಸಹಾಯದಿಂದ ಥ್ರೆಡನ್ನು ಯಾವ ರೀತಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು
ನೋಡಿ ನಾನು ಬರೀ 3 ಬೆರಳನ್ನು ಬಳಸಿ ಇಲ್ಲಿ ಒಂದು ಥ್ರೆಡ್ಡು ಕೂಡ ನಮಗೆ ಆಚೆ ಈಚೆ ಹೋಗಲ್ಲ, ಆ ಪಕ್ಕದಲ್ಲಿರೋ ಥ್ರೆಡ್ಡು ಕೂಡ ನಮ್ಮ ಒಂದು ಈ ಕುಚ್ಚು ಕಟ್ಟೋ ಥ್ರೆಡ್ಗೆ ಸೇರಿಕೊಳ್ಳಲ್ಲ. ಆ ರೀತಿ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಈ ಒಂದು ಕುಚ್ಚನ್ನು ಕಟ್ತಿದ್ದೀನಿ. ಅವಾಗ ಏನಾಗುತ್ತೆ, ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಲ್ಲ ಅಂತ ಹೇಳಿದರೆ ಆ ಪಕ್ಕದಲ್ಲಿರೋದು ಇದಕ್ಕೆ ಜಾಯ್ನ್ ಆಗಿಬಿಡುತ್ತೆ, ಒಂಥರ ಎಲ್ಲ ಒಂಥರ ಆಗಿಬಿಡುತ್ತೆ. ಸೊ ಇದು ಸ್ಟಾರ್ಟಿಂಗ್ ಮಾಡೋರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಅಂಥವ್ರಿಗೋಸ್ಕರ ಈ ಒಂದು ಚಿಕ್ಕ ಟಿಪ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡಿರಿ, ಇವಾಗ ಫೈನಲಾಗಿ ಈ ಒಂದು ಡಿಸೈನನ್ನು ನಾನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ನಾರ್ಮಲ್ ಬೇಬಿ ಕುಚ್ಚನ್ನ ರೀತಿ ಕಟ್ಕೋಬೇಕು. ಸ್ವಲ್ಪ ಲೆಂತಿಯಾಗಿ ಬಿಟ್ಬಿಟ್ಟು ನಾವು ಒಂದು ಬೀಡನ್ನು ಮಧ್ಯದಲ್ಲಿ ಆ್ಯಡ್ ಮಾಡಿಕೊಂಡು ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಈ ಒಂದು ಕುಚ್ಚಿನ ಡಿಸೈನನ್ನು ಕಟ್ಕೊಂಡು ನಾವು ಕಂಪ್ಲೀಟ್ ಮಾಡಿಕೊಂಡು ಫಿನಿಶಿಂಗ್ ಮಾಡಿಕೊಂಡ್ರೆ ಆಯಿತು. ಸೊ ತುಂಬ ಚೆನ್ನಾಗಿರುವಂಥ ಒಂದು ಸ್ಯಾರಿ ಕುಚ್ಚು ರೆಡಿ ಆಯಿತು. ಸೊ ನೀವು ಕೂಡ ನಿಮ್ಮ ಒಂದು ಸ್ಯಾರಿಗೆ ಟ್ರೈ ಮಾಡಿ. ಇದು ಈಸಿನೇ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಒಂದು ಸತಿ ನಾವು ಸ್ಯಾರಿಗೆ ದಾರಾನ ಇನ್ಸರ್ಟ್ ಮಾಡಿಬಿಟ್ರೆ ರಿಪೀಟೆಡ್ ಡಿಸೈನೇ ಆಫ್ ತೊಗೊಳ್ಳೋದು, ನಾಟ್ ಹಾಕ್ಕೊಂಡು ಸೊ ಇದೇ ರೀತಿಯೇ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಫೈನಲಿ ನಾವು ಕುಚ್ಚು ನಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಕುಚ್ಚನ್ನು ಕಟ್ಕೊಂಡು ಫೈನಲ್ ಲುಕ್ ನೋಡಿ ಈ ರೀತಿ ಇದೆ. ನನ್ನ ಒಂದು ಡಿಸೈನ್ ಕಂಪ್ಲೀಟ್ ಆಯಿತು. ಸೊ ಈ ಒಂದು ಸ್ಯಾರಿಯ ಡಿಸೈನು ಈ ರೀತಿ ಫೈನಲ್ ಆಗಿ ರೆಡಿ ಆಯಿತು. ಸೊ ಫ್ರೆಂಡ್ಸ್, ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಚಾನಲ್ಗೇನು ಹೊಸಬರಾಗಿದ್ದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.